ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ಬೇಗ ಬೇಗ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ. ನಾರ್ಮಲ್ ಬ್ಲಾಗ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಬೇಗನೆ ಇದ್ದಿದ್ದೆ. ಇವತ್ತು ಸ್ವಲ್ಪ ದೇವಸ್ಥಾನಕ್ಕೆ ಹಾಗೆ ಇನ್ನೊಂದು ಕಡೆ ಒಂದು ಫಂಕ್ಷನ್ ಇತ್ತು, ಸೊ ಹಾಗಾಗಿ ಹೋಗಬೇಕು ಅಂತ ಬೆಳಗ್ಗೆ ಬೇಗನೆ ಎದ್ದು ಮನೆ ಮುಂದೆ ಎಲ್ಲ ಫುಲ್ ಕಸ ಗುಡಿಸಿ, ನಮ್ಮನೆ ಹಸು ಒಂದು 5-6 ಇರೋದ್ರಿಂದ ಫುಲ್ಲು ಗಲೀಜಾಗಿರುತ್ತೆ. ಸೊ ಹಾಗಾಗಿ ಎಲ್ಲನೂ ಗುಡಿಸಿ ಬೆಳಿಗ್ಗೆ ಇವಾಗ ಟೈಮ್ ಬಂದು 6:20. ನಾನು ಬೆಳಿಗ್ಗೆ ಇದು ನೀರು ಹಾಕ್ತಿದ್ದೀನಲ್ಲ ಆವಾಗ. ಆಮೇಲೆ ನೀರೆಲ್ಲ ಹಾಕಿ ಕ್ಲೀನಾಗಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ನೆಕ್ಸ್ಟು ನಂಗೆ ಗೊತ್ತಿರೋದೊಂದು ರಂಗೋಲಿ ಬಿಟ್ಟು, ಇನ್ನು ಕಿಚನ್ ಅಂತೂ ನೋಡಲೇಬಾರ್ದು. ನಂಗೆ ನೈಟ್ ಹುಷಾರಿಲ್ಲ ಅಂದ್ಬಿಟ್ಟು ಜಸ್ಟ್ ಅಡುಗೆ ಮಾಡಿ ಮಲ್ಕೊಂಡ್ಬಿಟ್ಟಿದ್ದೆ. ಇನ್ನು ಬೆಳಗ್ಗೆ ಫುಲ್ ಗಲೀಜಾಗಿತ್ತು, ಅದನ್ನೆಲ್ಲ ಕ್ಲೀನ್ ಮಾಡಿ ನೆಕ್ಸ್ಟ್ ಇವತ್ತು ವಾರ ಬೇರೆ ಇತ್ತು. ಸೊ ಹಾಗಾಗಿ ಕಸ ಎಲ್ಲ ಗುಡಿಸಿ ಕ್ಲೀನಾಗಿ ಮನೆ ಎಲ್ಲ ಒರೆಸ್ತಾಯಿದ್ದೀನಿ. ಮನೆ ಎಲ್ಲ ಒರೆಸ್ಬಿಟ್ಟು ನೆಕ್ಸ್ಟು ನಾನು ಸ್ನಾನ ಎಲ್ಲ ಮಾಡ್ಕೊಂಡು, ಇನ್ನು ದೇವ್ರ ಮನೆಯೂ ಕ್ಲೀನ್ ಮಾಡಿರಲಿಲ್ಲ. ಸೊ ಹಾಗಾಗಿ ದೇವ್ರ ಮನೆಯೂ ಕ್ಲೀನ್ ಮಾಡಬೇಕಾಗಿತ್ತು. ಸೊ ಅದಕ್ಕೋಸ್ಕರ ಬೆಳಗ್ಗೆ ಬೇಗನೆ ಎಲ್ಲ ಕೆಲಸ ಮುಗಿಸ್ಕೊಂಡು ಬಿಡ್ತೀನಿ. ನಿಮ್ಗೆ ಆಲ್ರೆಡಿ ಗೊತ್ತಿರ್ಬೋದು, ನಾನು ನಾಷ್ಟ ಮಾಡಲ್ಲ, ಪೂಜೆ ಎಲ್ಲ ಮುಗಿಸಿ ನಾಷ್ಟ ಮಾಡೋದು ಅಂತ. ಎಲ್ಲೋ ರೇಯರು ತುಂಬಾ ಸುಸ್ತಾಗಿಲ್ಲ, ತುಂಬಾ ತಿನ್ನಲೇಬೇಕು ಅಂತ ಅನಿಸಿದ್ರೆ ಮಾತ್ರ ನಾಷ್ಟ ತಿಂದ್ಬಿಟ್ಟು ಪೂಜೆ ಮಾಡ್ತೀನಿ. ಇಲ್ಲ ನಾರ್ಮಲ್ ಆಗಿ ಬೇಗ ಬೇಗ ಎಲ್ಲನೂ ಕ್ಲೀನ್ ಮಾಡಿಬಿಡ್ತೀನಿ. ಸೊ ಇವಾಗ ಮನೆಯೆಲ್ಲ ಒರೆಸಾಯಿತು. ಇನ್ನು ನೆಕ್ಸ್ಟು ನಾನು ಡೈರೆಕ್ಟಾಗಿ ಮನೆಯೆಲ್ಲ ಒರೆಸಾದ್ಮೇಲೆ ಸ್ನಾನ ಮಾಡ್ಕೊಂಡು ಬಂದೆ. ದೇವ್ರ ಮನೆಯೆಲ್ಲ ಫುಲ್ಲು ಎಲ್ಲ ಒರೆಸಿ ಕ್ಲೀನೆಲ್ಲ ಮಾಡಾದ್ಮೇಲೆ ನಮ್ಮದೇ ಗಿಡದಲ್ಲಿ ಹೂವೆಲ್ಲ ಬಿಟ್ಟಿದ್ದಲ್ಲ, ಸೊ ಹಾಗಾಗಿ ಅದನ್ನ ಕಿತ್ಕೊಂಡು ಬಂದು ಈಗ ದೇವರಿಗೆ ಅಲಂಕಾರ ಮಾಡ್ತಾಯಿದ್ದೀನಿ. ಇನ್ನು ನೆಕ್ಸ್ಟ್ ದೇವರಿಗೆ ಅಲಂಕಾರ ಎಲ್ಲ ಮಾಡಿದ್ಮೇಲೆ ನಾನು ಕುಂಕುಮ ಎಲ್ಲ ಹಾಕ್ಕೊಂಡು ಪೂಜೆ ಎಲ್ಲ ಮಾಡ್ತಾಯಿದ್ದೀನಿ. ಇನ್ನು ನಾನು ಇನ್ಸ್ಟಾಗ್ರಾಮಲ್ಲಿ ಈಗ ಮಿನಿ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ರೆಗ್ಯುಲರಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಬಟ್ ಗೊತ್ತಿಲ್ಲ ಏನಾಗುತ್ತೆ ಅಂತ. ದೇವರು ಬೇಗ ನನಗೆ ಆಶೀರ್ವಾದ ಮಾಡಿ ಚೆನ್ನಾಗಿ ಬೆಳೆಸಲಿ ಅಂತ ನಾನು ದೇವ್ರ ಹತ್ರ ಬೇಡ್ಕೊಳ್ತಾ ಇವತ್ತು ಮಿನಿ ಬ್ಲಾಗ್ನು ಶೂಟ್ ಮಾಡ್ಕೊಂಡಿದ್ದೀನಿ, ಹಾಗೆ ನಾರ್ಮಲ್ ವ್ಲಾಗ್ನು ಶೂಟ್ ಮಾಡ್ಕೊಂಡಿದ್ದೀನಿ. ಸೊ ಹಾಗಾಗಿ ಇವತ್ತು ಫುಲ್ಲು ಒಂಥರ ಬಿಸಿಯಿಂದನೇ ವ್ಲಾಗೆಲ್ಲ ಶೂಟ್ ಮಾಡ್ಕೊಂಡಿದ್ದೀನಿ. ಫಸ್ಟ್ ಟೈಮ್ ಮಿನಿ ವ್ಲಾಗ್ ಮಾಡ್ತಿರೋದು ಇನ್ಸ್ಟಾಗ್ರಾಮ್ಗೆ. ಸೊ ಹಾಗಾಗಿ ಇನ್ನು ಎಲ್ಲ ದೇವ್ರ ಹತ್ರ ಬೇಗ ಚೆನ್ನಾಗಿ ಬೆಳಿಬೇಕು ಅಂದ್ಬಿಟ್ಟು ಬೇಡ್ಕೊಂಡು ಪೂಜೆ ಎಲ್ಲ ಮಾಡಿ ಮುಗಿಸಿ ನೆಕ್ಸ್ಟ್ ನಾನು ಇವಾಗಷ್ಟೇ ಮನೆ ಕೆಲಸ ಎಲ್ಲ ಮುಗಿಸಿ ಎಲ್ಲ ಆಯಿತು, ವಾರನೂ ಮಾಡಾಯಿತು. ಇವಾಗ ನಾನು ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ದೀನಿ, ಗದ್ಗೆ ದೇವಸ್ಥಾನಕ್ಕೆ ಹೋಗೋಣ ಅಂತ. ಸೊ ಹಾಗಾಗಿ ಹೋಗ್ತಿದ್ದೀನಿ. ಇನ್ನೂ ಹೇರ್ ಕೂಡ ಇನ್ನೂ ಆರಿಲ್ಲ. ಸೊ ಇವಾಗ ಬನ್ನಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ. ಇನ್ನೊಂಥರ ಹೋಗ್ಬೇಕು ಅಂತ ಅನ್ನಿಸ್ತಾನೆ ಇತ್ತು, ಹೋಗೇ ಇರಲಿಲ್ಲ. ಇಷ್ಟೊತ್ತರ ಇಟ್ಕೊಂಡು ಹೋಗೋಕ್ಕೆ ಏನೋ ಸೋಂಬೇರಿತನ ಬಂದ್ಬಿಟ್ಟಿತ್ತು. ಸೊ ಇವತ್ತು ಹೋಗಲೇಬೇಕು ಅಂದ್ಬಿಟ್ಟು ಬೇಗ ಎಲ್ಲ ಕೆಲಸ ಮುಗಿಸಿದ್ದೀನಿ. ಇನ್ನೂ ಕೂಡ ನಾಷ್ಟ ಮಾಡಿಲ್ಲ. ಸೊ ಅಲ್ಲೇ ಹೋಗಿ ಪೂಜೆ ಎಲ್ಲ ಮಾಡಿ ಬರೋಣ ಬನ್ನಿ. ಇನ್ನು ನಾನು ದೇವಸ್ಥಾನಕ್ಕೆ ಹೋದೆ. ಯಾವ ದೇವಸ್ಥಾನ ಅಂತ ನಿಮ್ಗೆ ಗೊತ್ತಾಗಿರುತ್ತೆ, ನಮ್ಮ ಗದ್ದಿಗೆರೆ ಕೆಂಗಣೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ. ಇನ್ನು ಅಲ್ಲಿ ಹೋಗ್ಬಿಟ್ಟು ಇಲ್ಲಿ ಲಕ್ಷ್ಮಣ ತೀರ್ಥ, ಸೊ ಹಾಗಾಗಿ ಅದರಲ್ಲಿ ಕಾಲು ಎಲ್ಲ ತೊಳ್ಕೊಂಡು ಇನ್ನು ನೆಕ್ಸ್ಟ್ ದೇವಸ್ಥಾನಕ್ಕೆ ಒಳಗಡೆ ಹೋದ್ವಿ. ದೇವ್ರದ್ದು ದರ್ಶನ ತುಂಬಾ ಚೆನ್ನಾಗಿತ್ತು, ಚೆನ್ನಾಗಿ ಪೂಜೆ ಕೂಡ ಮಾಡಿಸ್ಕೊಂಡ್ವಿ. ಸೊ ಇವಾಗಷ್ಟೇ ದೇವಸ್ಥಾನಕ್ಕೆ ಬಂದು ಪೂಜೆ ಎಲ್ಲ ಮಾಡಿದ್ವಿ. ಇವಾಗೇನೋ ಮನಸ್ಸಿಗೆ ಒಂಥರ ತೃಪ್ತಿ ಅನ್ನಿಸ್ತೈತೆ ನನಗಂತೂ. ಸುಮಾರು ದಿನದ ಹೋಗ್ಬೇಕು ಅಂದ್ಕೊಂಡು ಹೋಗ್ತಿರ್ಲಿಲ್ಲ. ಸೊ ಇವಾಗ ಬಂದು ಪೂಜೆ ಎಲ್ಲ ಮಾಡಿಸೋದು. ಸೊ ಇವಾಗ ನಾಷ್ಟ ಕೂಡ ಮಾಡಿಲ್ಲ ಅಂತಂದಿಲ್ಲ. ಸೊ ಈಗ ದೇವಸ್ಥಾನದಲ್ಲಿ ನಾಷ್ಟ ಕೊಟ್ಟು ನಾಷ್ಟ ಮಾಡ್ಕೊಂಡು ನೆಕ್ಸ್ಟ್ ನನ್ನ ಫ್ರೆಂಡ್ದು ಬ್ಯೂಟಿ ಪಾರ್ಲರ್ ಓಪನಿಂಗ್ ಇತ್ತು. ಸೊ ಹಾಗಾಗಿ ಗಿಫ್ಟ್ನ ತಗೊಂಡು ಹೋದೆ. ನನ್ನ ಫ್ರೆಂಡ್ಗೆ ಹೋಗ್ತಿರಪ್ಪ ಅಂತ ಇವ್ರ ಹತ್ರನೇ ನಾನು ಬ್ಲೌಸ್ ಸ್ಟಿಚ್ ಮಾಡಿಸೋದು. ಹಾಗೆ ಇವರು ಈಗ ಹೊಸದಾಗಿ ಬ್ಯೂಟಿ ಪಾರ್ಲರ್ ಕೂಡ ಓಪನ್ ಮಾಡಿದ್ದಾರೆ ನಮ್ಮ ದರ್ಗಾದಲ್ಲಿ. ದರ್ಗಾ ಅಂದರೆ ರತ್ನಪುರಿ ಅಂತಲೂ ಕೂಡ ಕರೀತಾರೆ. ಇನ್ನು ನೆಕ್ಸ್ಟ್ ಅಲ್ಲೆಲ್ಲ ಫಂಕ್ಷನ್ ಮುಗಿಸ್ಕೊಂಡು ಡೈರೆಕ್ಟ್ ಮನೆ ಕಡೆ ಬಂದೆ. ನಮ್ಮ ಮನೇಲಿ ಏನೇನೋ ಗಿಡಗಳನ್ನ ಹಾಕಿದ್ದೀನಿ. ಇವಾಗ ನೋಡ್ತಿದ್ದೀರಲ್ಲ 7 ಸುತ್ತು ಮಲ್ಲಿಗೆ ಬರುತ್ತೆ, ಅದ್ರದ್ದು ಗಿಡ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ತುಂಬಾ ಗಿಡಗಳೆಲ್ಲ ಹಾಕಿದ್ದೀನಿ. ಅದೆಲ್ಲ ತುಂಬಾ ಚೆನ್ನಾಗಿ ಬರ್ತಾಯಿದೆ, ಯಾವುದು ಕೂಡ ಹೋಗಿಲ್ಲ, ತುಂಬಾ ಚೆನ್ನಾಗಿ ಬರ್ತಿದೆ. ಇನ್ನು ಬಡ ಫ್ರೂಟ್ ನೋಡಿ ಸುಮಾರು ಒಂದು 7-8 ಗಿಡ ಇತ್ತು, ಅದನ್ನೆಲ್ಲ ಕಿತ್ತಿಟ್ಕೊಂಡಿದ್ದೀನಿ. ಅದಕ್ಕೆ ಹೋಗಿ ಈಗ ನೆಟ್ಬಿಟ್ಟು ಬರಬೇಕು ಅಂತ. ಇನ್ನು ಈ ಕಡೆ ಬಂದುಬಿಟ್ಟು ಗುಲಾಬಿ ಗಿಡ, ಹಾಗೆ ಪಪ್ಪಾಯಿ, ಹಾಗೆ ಈ ಕಡೆ ಬದನೆಕಾಯಿ ಈ ರೀತಿಯಾಗಿ ನೆಟ್ಟಿದ್ದೀನಿ. ತುಂಬಾ ಸಖತ್ತಾಗಿ ಎಲ್ಲ ಬರ್ತಿದೆ. ಬದನೆಕಾಯಿ ಎಲ್ಲ ತುಂಬಾ ಚೆನ್ನಾಗಿ ಯೂಸ್ ಮಾಡಿ ಸಾಂಬಾರೆಲ್ಲ ಮಾಡಿದ್ದೀವಿ. ಇನ್ನು ನೆಕ್ಸ್ಟು ಬಟರ್ ಫ್ರೂಟ್ ಗಿಡ ಇತ್ತಲ್ಲ, ಸೊ ಅದನ್ನ ಕಿತ್ಕೊಂಡು ಹೊಲಕ್ಕೆ ಬಂದೆ. ಇನ್ನು ಅಷ್ಟನ್ನ ಬೇರೆ ಚೆನ್ನಾಗಿ ಒಣಗಿದೆ, ಇನ್ನೇನೋ ಇನ್ನೊಂದು 20 ದಿನದಲ್ಲಿ ಅಷ್ಟನ್ನು ಕೂಡ ಕೀಳಬೇಕು. ಇನ್ನು ಅಷ್ಟನ್ನೆಲ್ಲ ಕಿತ್ತಾದ್ಮೇಲೆ
ನೆಕ್ಸ್ಟ್ ಒಂದು ಕೆಲಸ ಕಡೆ ಇರುತ್ತೆ. ಹೊಲಕ್ಕೆ ಬಂದಿದ್ದೀವಿ. ಸುಮಾರು ಒಂದು 7 ಗಿಡ ಆಗಿತ್ತು ನಾನು ಹಾಕಿದ ಅದರಲ್ಲಿ ಬಟರ್ ಫ್ರೂಟದು ಬೀಜ ಎಲ್ಲ ಹಾಕಿ ನೆಟ್ಟಿದ್ನಲ್ಲ. ಸೊ ಅದರಲ್ಲಿ 7 ಗಿಡ ಆಗಿತ್ತು. ಸೊ 7 ಗಿಡದಲ್ಲಿ ಈಗ ನೆಡಕ್ಕೆ ಬಂದಿದ್ದೀವಿ. ಫಸ್ಟು 2 ಗಿಡನ ಆಲ್ರೆಡಿ ನೆಟ್ಟಿದ್ದೆ, ನಾನು ತೋರಿಸಿದ್ದೀನಿ ಆಲ್ರೆಡಿ. ಈಗ ಮತ್ತೆ 7 ಗಿಡ, ಟೋಟಲ್ಲು 9 ಗಿಡನ ನೆಡ್ತಾ ಇದ್ದೀವಿ ಇವಾಗ. ಸೊ ಯಾವ ರೀತಿ ಮುಂದೆ ಚಿಗುರುತ್ತಾ ಇಲ್ಲ ಏನಾದರೂ ಹಾಳಾಗಿ ಹೋಗುತ್ತಾ ಅಂತ ಗೊತ್ತಿಲ್ಲ. ಸೊ ಇವಾಗ ನೆಡೋಕ್ಕೆ ಅಂತ ಬಂದಿದ್ದೀವಿ. ನೆಟ್ಬಿಟ್ಟು ಹಾಗೆ ಡೈಲಿ ಬಂದು ನೀರು ಹಾಕ್ತಾ ಇರಬೇಕು. ಈಗ ಹೊಲದಲ್ಲಿ ನೆಡ್ತಾ ಇರೋದ್ರಿಂದ ಸ್ವಲ್ಪ ಬಿಸಿಲು ಮತ್ತು ಮಣ್ಣೆಲ್ಲ ಇದಾಗಿರುತ್ತಲ್ವ. ಸೊ ಹಾಗಾಗಿ ನೀರು ಹಾಕ್ತಾ ಇರಬೇಕು. ಹಾಗೆ ಚೆನ್ನಾಗಿ ಅದು ಬಂದರೆ ಫ್ಯೂಚರಲ್ಲಿ ನಮಗೆ ತುಂಬಾ ಒಳ್ಳೆಯದು. ನಾನು ವಿರಾಜಪೇಟೆಲೆಲ್ಲ ತುಂಬಾ ನೋಡಿದ್ದೀನಿ, ಅದಕ್ಕೋಸ್ಕರ ವಿರಾಜಪೇಟೆಗೆ ಹೋಗಿದಾಗ ತಂದಿದ್ದೆ ಹಣ್ಣುಗಳನ್ನೆಲ್ಲ. ಸೊ ಅದ್ರದ್ದು ಬೀಜ ಎಲ್ಲ ಹಾಕಿ ಈಗ ಚೆನ್ನಾಗಿ ಅದು ತೋರಿಸಿದ್ನಲ್ಲ ಆಲ್ರೆಡಿ, ಅಷ್ಟು ಚೆನ್ನಾಗಿ ಚಿಗುರಿದೆ. ಇದನ್ನಂಗೆ ಹೊಲಕ್ಕೆ ಹಾಕ್ಬಿಟ್ಟು ನೋಡಬೇಕು ಎಷ್ಟು ವರ್ಷ ಆಗುತ್ತೆ ಅದು ನಮಗೆ ಫಲ ಕೊಡೋಕ್ಕೆ ಅಂತ. ಇದಿರಲ್ವ, ಇಲ್ಲೊಂದು ಗಿಡ ನೆಟ್ಟಿದ್ದೀವಿ, ಹಾಗೆ ಆ ಕಡೆ ಒಂದು ಗಿಡ ನೆಟ್ಟಿದ್ದೀವಿ. ಇನ್ನು ಹಳೇದು ಆ ಕಡೆನೇ 2 ಇದೆ, ಆಮೇಲೆ ತೋರಿಸ್ಕೊಡ್ತೀನಿ. ಸದ್ಯಕ್ಕೆ ಈಗ ತಂತೀವಿ ಇದನ್ನ ನೆಟ್ಟಿರೋದು. 10 ಗಂಟೆಗೆ ಎಂಥ ಬಿಸಿಲು ಗೊತ್ತಾ, ಸಿಕ್ಕಾಪಟ್ಟೆ ಬಿಸಿಲು. ನಮ್ಮ ಅಷ್ಟನೂ ಕೂಡ ಇನ್ನೇನೋ ಒಂದು 20 ದಿನದಲ್ಲಿ ಎಲ್ಲನೂ ಕುಯ್ಯಕ್ಕೆ ಬರ್ತಾರೆ. ನಾನು ಆವಾಗಲೇ ಹೇಳಿದ್ನಲ್ಲ ಹಳೇದು 2 ನೆಟ್ಟಿದ್ದೆ ಫಸ್ಟೇ ಅಂತ, ಅದು ಇದೊಂದು ಹಾಗೆ ಇದೊಂದು. ಇನ್ನು ನೆಟ್ಟೊಂದು 3-4 ತಿಂಗಳೇ ಆಯಿತು. ಇನ್ನು ಒಂದು 5 ಗಿಡ ನೆಟ್ಬಿಟ್ಟು ಇನ್ನೂ ಸ್ವಲ್ಪ ಇತ್ತು, ಅದನ್ನ ಹಂಗೆ ಬಿಟ್ಟು ನಾನು ಮನೆ ಕಡೆ ಬಂದೆ. ಓಕೆ, ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡ್ತಾಯಿರಿ ಪ್ಲೀಸ್. ಅಲ್ಲಿ ಹುಡುಗಿ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ವೆಯ್ಟ್ ಮಾಡ್ತಾಯಿರಿ. ಹಾಗೆ ಇನ್ನೊಂದು ಹೇಳೋದನ್ನ ಮರ್ತೇ ಬಿಟ್ಟೆ ನೋಡಿ, ನಾವು ರಾಗಿ ಕೂಡ ಹಾಕಿದ್ದೀವಿ, ಅದರಲ್ಲೊಂದು ವಿಡಿಯೋ ಮಾಡಿದ್ದೀನಿ ನೋಡಿ ಚಿಕ್ಕದಾಗಿ. ಓಕೆ, ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಹಾಗೆ ಬೇಗ ಬೇಗ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವ್ಲಾಗ್ ಯಾವ ರೀತಿ ಬೇಕು ಅಂತ ಕಮೆಂಟ್ ಮಾಡಿ. ಬಾಯ್.